ಅಭಿಷೇಕ್ ಶರ್ಮಾ ಅವರಿಗೆ ಏನಾಗಿದೆ? ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತು ಇಂಡಿಯಾ ವರ್ಸಸ್ ನೆದರ್ಲ್ಯಾಂಡ್ T20 ವರ್ಲ್ಡ್ ಕಪ್ ಮ್ಯಾಚ್ ಇತ್ತು. ಇಂಡಿಯಾ ಅವ್ರದ್ದು ಲಾಸ್ಟ್ ಮ್ಯಾಚು ಗ್ರೂಪ್ ಸ್ಟೇಜಲ್ಲಿ. ಇಂಡಿಯಾ ಅವರು ಬರೀ 17 ರನ್ನಿಂದ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅಭಿಷೇಕ್ ಶರ್ಮಾ ಅವರು ಲಾಸ್ಟ್ 3 ಮ್ಯಾಚು T20 ವರ್ಲ್ಡ್ ಕಪ್ಪಲ್ಲಿ ಡಕ್ಕಿಗೆ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದೇನು ಬ್ಯಾಟಿಂಗ್ ಆಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಫುಲ್ ಅಗ್ರೆಸಿವ್ ಇಂಟೆಂಟಲ್ಲಿ ಆಡೋಕೆ ಹೋಗ್ತಿದ್ದಾರೆ. ಅಭಿಷೇಕ್ ಶರ್ಮಾ ಅವರು ಔಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಆರ್ಯನ್ ದತ್ತನ ಬೋಲರ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಆಫ್ ಸ್ಪಿನ್ ಮಾಡಿಬಿಟ್ಟು ಸಖತ್ತಾಗಿ ವಿಕೆಟ್ನ ಎತ್ಬಿಡ್ತಾರೆ ಅಂತ ಹೇಳ್ಬೋದು ಅಭಿಷೇಕ್ ಶರ್ಮಾ ಅವರು. ಅವ್ರು ಆಡಿರೋ ಅಭಿಷೇಕ್ ಶರ್ಮಾ ಅವರು 8 ಇನ್ನಿಂಗ್ಸ್ ಆಡಿದ್ದಾರೆ. 8 ಇನ್ನಿಂಗ್ಸಲ್ಲಿ 5 ಇನ್ನಿಂಗ್ಸು ಡಕ್ಕಿಗೆ ಔಟ್ ಆಗೋಗಿದ್ದಾರೆ ಅಭಿಷೇಕ್ ಶರ್ಮಾ ಅವರು. ಬಂದರೆ ಒಂದು ದೊಡ್ಡ ಬಿಗ್ ಸ್ಕೋರ್ ಬರುತ್ತೆ, ಬರದೇ ಹೋದರೆ ಪಕ್ಕ ಇವರು ಡಕ್ಕಿಗೆ ಔಟ್ ಹೋಗ್ತಾರೆ ಅಂತಲೇ ಹೇಳ್ಬೋದು. ಅಭಿಷೇಕ್ ಶರ್ಮಾ ಅವರು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಅವ್ರಿಗೆ ಸ್ಟಮಕ್ ಇಶ್ಯೂಯಿಂದ ಒಂದು ಮ್ಯಾಚ್ ಮಿಸ್ ಆದರು. ಅದನ್ನು ಬಿಟ್ಟರೆ ಅಭಿಷೇಕ್ ಶರ್ಮಾ ಅವ್ರು ಜಾಸ್ತಿ ಏನು ಹೊಡೆದೇ ಇಲ್ಲ. 3ಕ್ಕೆ 3 ಡಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಇದು T20 ವರ್ಲ್ಡ್ ಕಪ್ ಇಷ್ಟೇ ಮೋಸ್ಟ್ಲಿ ಇವರೇ ಫಸ್ಟು ಅಂತ ಅನಿಸುತ್ತೆ. ಅಭಿಷೇಕ್ ಶರ್ಮಾ ಅವರು 3ಕ್ಕೆ 3 ಮ್ಯಾಚು ಡಕ್ಔಟ್ ಆಗಿರೋದಂಥದ್ದು. ಆದ್ಮೇಲೆ ಇಶಾನ್ ಕಿಶನ್ ಕೂಡ ಒಂದು 18 ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದನ್ನು ಆಮೇಲೆ ಇಶಾನ್ ಕಿಶನ್ ಅವರು ವಿಕೆಟ್ನ ಆರ್ಯನ್ ದತ್ ಅವರು ಎತ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು ಆರ್ಯನ್ ದತ್ ಅವರು. 4 ಓವರ್ಗೆ ಬರೀ 20 ರನ್ ಕೊಟ್ಬಿಟ್ಟು 1 ವಿಕೆಟ್ನ 2 ವಿಕೆಟ್ ತಗೋತಾರೆ. ಆರ್ಯನ್ ದತ್ ಸಖತ್ತಾಗಿ ಬೌಲಿಂಗ್ ಆಗ್ತಾರೆ. ಆಫ್ ಬ್ರೇಕ್ ಬೌಲರು, ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಆಮೇಲೆ ವ್ಯಾನ್ ಬಿಕ್ಕರನ್ನು ಸಖತ್ತಾಗಿ ಬೌಲ್ ಮಾಡ್ತಾರೆ. ಲಗನ್ ಬ್ರಿಕ್ ಅವರು ಚೆನ್ನಾಗಿ 3 ವಿಕೆಟ್ನ ತಗೊಳ್ತಾರೆ. ಆಮೇಲೆ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಅವ್ರು ಬ್ಯಾಟಿಂಗ್ ಆಡ್ತಿರ್ತಾರೆ. ಸ್ವಲ್ಪ ಕನ್ಸಾಲಿಡೇಟ್ ಫೇಸಲ್ಲಿ ನಡೀತಾ ಇರುತ್ತೆ, ಯಾಕಂದರೆ ಪವರ್ ಪ್ಲೇಲಿ 2 ವಿಕೆಟ್ ಬಿದ್ದೋಗಿರುತ್ತೆ. ಮತ್ತು ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಚೆನ್ನಾಗಿ ಆಡ್ತಿರ್ಬೇಕಾದ್ರೆ ತಿಲಕ್ ವರ್ಮಾ ಅವ್ರು ಬೇಗ ಔಟ್ ಆಗೋಗ್ತಾರೆ. ಒಂದು 30+ ಸ್ಕೋರ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅವರು ಈ ಸೀಸನ್ ಅಷ್ಟೊಂದು ಏನು T20 ವರ್ಲ್ಡ್ ಕಪ್ ಟೂರ್ನಮೆಂಟಲ್ಲಿ ಅಷ್ಟೊಂದು ಏನು ಫಾರ್ಮಲ್ಲಿ ಕಾಣ್ತಿಲ್ಲ. ತಿಲಕ್ ವರ್ಮಾ ಅವರು ಮೊದಲೆಲ್ಲ ಇದು ನೋಡಿ ಅವರು ಈಗ T20 ವರ್ಲ್ಡ್ ಕಪ್ ಅವರು ಕಮ್ ಬ್ಯಾಕ್ ಮಾಡಿರೋವಂಥದ್ದು. ಈ T20 ವರ್ಲ್ಡ್ ಕಪ್ಗೆ ಮುಂಚೆ ಅವರು ಆವಾಗೆಲ್ಲ ಡಬಲ್ ಸೆಂಚುರಿ ಎಲ್ಲ ಹೊಡಿತಾಯಿದ್ರು. ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಎಲ್ಲ ಹೊಡಿತಾ ಇದ್ದಂಥವ್ರು. ತಿಲಕ್ ವರ್ಮಾ ಈಗ ಅಷ್ಟೊಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡೋಕ್ಕಾಗ್ತಿಲ್ಲ. ಸೂರ್ಯಕುಮಾರ್ ಯಾದವ್ ಅವರು ಕೂಡ ಒಂದು 36 ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದಾದಮೇಲೆ ತಿರ್ಗಾ ರನ್ಸು ಸ್ವಲ್ಪ ಡಿಪ್ಪಿಗೆ ಬೀಳುತ್ತೆ. ತಿರ್ಗಾ ಬಂದು ಮೇಲೆ ಕೆತ್ತೋದು ಅಂದರೆ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಅಂತ ಹೇಳ್ಬೋದು. ಶಿವಮ್ ದುಬೆ ಇನ್ ಕೇಸ್ ಈ ಮ್ಯಾಚ್ ಹೊಡಿಲಿಲ್ಲ ಅಂತ ಹೇಳಿದರೆ ಪಕ್ಕ ಮ್ಯಾಚ್ ಇಂಡಿಯಾದವ್ರು ಸೋಲ್ತಾಯಿದ್ರು ಅಂತ ಹೇಳ್ಬೋದು. ಯಾಕಂದರೆ ಶಿವಮ್ ದುಬೆ ಅವರು ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು, ಬೌಲಿಂಗ್ ಕೂಡ ಮಾಡಿದ್ರು ಅಂತ ಹೇಳ್ಬೋದು. ಶಿವಮ್ ದುಬೆ ಅವರು 66 ರನ್ಸ್ನ ಹೊಡಿತಾರೆ ಒಂದು 38 ಬಾಲ್ಸಲ್ಲಿನೂ. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಮಿಡ್ ವಿಕೆಟ್ ಅಂತ ಹಿಡಿದು ಸ್ಕ್ವೇರ್ ಲೆಗ್ ಕಡೆಗಂತೂ ಅದು ಫುಲ್ ಟಾಸ್ಗಳು ಆಗ್ತಾಯಿದ್ರು. ಅವರು ಹೆಂಗೋ ಚೆನ್ನಾಗಿ ಈ ಶಿವಮ್ ದುಬೆ ಒಂದು ಕೆಚ್ಚಿ ಬಿಸಾಕ್ಬಿಟ್ರು ಅಂತ ಹೇಳ್ಬೋದು. ಈ ನಿಶಿಸ್ಟುಡ 6 ಹೊಡೆಯೋದು ಶಿವಮ್ ದುಬೆ ಲಾಂಗ್ ಆಫ್ ಅಂತೂ ಸ್ಟ್ರೈಟ್ ಆನ್ ದಿ ಗ್ರೌಂಡಲ್ಲಂತೂ ಸ್ಪಿನ್ನರ್ಸ್ಗಳಿಗೆ ಕೆಚ್ಚಾಕ್ಬಿಟ್ರು ಅಂತ ಹೇಳ್ಬೋದು. ಮತ್ತು ಅಷ್ಟೊಂದು ಯಾರು ವಿಕೆಟ್ಗಳು ತೆಗಿಲ್ಲ, 6 ವಿಕೆಟ್ ಬಿದ್ದಿದೆ. ಮತ್ತು ಬಂದಿದ್ದು ರಿಂಕು ಸಿಂಗ್ ಬಂದ್ಬಿಟ್ಟು ಇವತ್ತು ಶಿವಮ್ ದುಬೆ ಅವರು ಚೆನ್ನಾಗಿ ಆಡಿದ್ದಾರೆ. ಮತ್ತು ಅಕ್ಷರ್ ಪಟೇಲ್ ಅವ್ರನ್ನ ಇವತ್ತು ಆಡಿಸಿರಲಿಲ್ಲ. ಯಾಕಂತೇಳಿ ವಾಷಿಂಗ್ಟನ್ ಸುಂದರ್ ಇಂಜುರಿಯಿಂದ ಕಮ್ಬ್ಯಾಕ್ ಮಾಡ್ತಾರೆ. ಆವಾಗ ಸ್ವಲ್ಪ ಗೇಮ್ ಟೈಮ್ ಸಿಗಲಿ ಅಂತ ವಾಷಿಂಗ್ಟನ್ ಸುಂದರನ್ನು ಆಡಿಸಿದ್ರು. ಚೆನ್ನಾಗಿ ಬೌಲಿಂಗ್ ಮಾಡಲಿಲ್ಲ ಅವರು. ಬ್ಯಾಟಿಂಗ್ ಅದು ಅಷ್ಟೊಂದೇನು ಕೇಪೇಬಲ್ ಇಲ್ಲ. ಅಕ್ಷರ್ ಪಟೇಲ್ನೇ ಆಡಿಸ್ತಾರೆ ನೆಕ್ಸ್ಟ್ ಮ್ಯಾಚು ಪಕ್ಕ ಸೂಪರ್ 8ಅಲ್ಲಿ. ಸೌತ್ ಆಫ್ರಿಕಾದ ಮೇಲೆ ಏನಾರು ಈ ಥರ ಆಡಿದ್ರು ಅಂದರೆ ಅವರು ಪಕ್ಕ ನಮ್ಮನ್ನ ಡಾಮಿನೇಟ್ ಮಾಡಿಬಿಡ್ತಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಬೌಲಿಂಗು ಮಾಡಲಿದೆ ಇವತ್ತು. ಪವರ್ ಪ್ಲೇಲೇ ಬರೀ 1 ವಿಕೆಟನ್ನು ಬೀಳ್ತು, ಅದು ವರುಣ್ ಚಕ್ರವರ್ತಿಗೆ ಅಂತ ಹೇಳ್ಬೋದು. ವರುಣ್ ಚಕ್ರವರ್ತಿ ಅವರಿಗೆ 3 ವಿಕೆಟ್ ಬೀಳ್ತು. ಮೈಕಲ್ ಅವರು ಮತ್ತು ಮ್ಯಾಕ್ಸ್ ಡೌಡ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಿರ್ತಾರೆ. ಅವ್ರ ಕಡೆಯಿಂದ ಒಂದು 40+ ಏನೋ ಪಾರ್ಟ್ನರ್ಶಿಪ್ ಬರುತ್ತೆ, ಓಪನಿಂಗ್ ಪಾರ್ಟ್ನರ್ಶಿಪ್ಪು. 294 ರನ್ನ ಟಾರ್ಗೆಟ್ ಆಗಿ ಕೊಡ್ತಾರೆ ನೆದರ್ಲ್ಯಾಂಡ್ ಅವ್ರಿಗೆ. ಅದು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ. ಮತ್ತು ಮೇಲ್ಗಡೆ ಸ್ವಲ್ಪ ಸೂರ್ಯಕುಮಾರ್ ಯಾದವ್ ಕಾಂಟ್ರಿಬ್ಯೂಟ್ ಮಾಡಿರೋದ್ರಿಂದ 194 ರನ್ಸ್ನ ಟಾರ್ಗೆಟ್ ಆಗಿ ಕೊಡ್ತಾರೆ ನೆದರ್ಲ್ಯಾಂಡ್ ಅವ್ರಿಗೆ. ನೆದರ್ಲ್ಯಾಂಡ್ ಅದನ್ನ ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ. ನಾವೇನು ಇವ್ರನ್ನ ಬಿಡು ಬೇಗ ಔಟ್ ಹೋಗ್ತಾರೆ ಅಂತ ಅಂದ್ಕೊಳ್ಳೋದೇ ತಪ್ಪು ಅಸೋಸಿಯೇಷನ್ ಅಂತ. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಬರೀ 17 ರನ್ನಿಂದ ಸೋತಿದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿ ಹತ್ತಿರಕ್ಕೆ ಬಂದಿದ್ದಾರೆ, ಕ್ಲೋಸಿಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಸಖತ್ತಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ, 40 ರನ್ ಬರುತ್ತೆ. ಮೈಕಲ್ ಹಾಗೂ ಮತ್ತು ಮ್ಯಾಕ್ಸ್ ಡೌಡ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಫಸ್ಟ್ ವಿಕೆಟ್ ತಂದುಕೊಡದೆ ವರುಣ್ ಚಕ್ರವರ್ತಿ ಒಂದು 38 ರನ್ಸ್ಗೆನೋ ಫಸ್ಟ್ ವಿಕೆಟ್ ಬೀಳುತ್ತೆ. ಸಖತ್ತಾಗಿ ಸ್ವಾಗ್ ಸ್ವೀಪ್ ಹೊಡೆಯೋಕ್ಕೆ ಹೋಗಿರ್ತಾರೆ, ಔಟಾಗಿ ಹೋಗ್ತಾರೆ ಮ್ಯಾಕ್ಸ್ ಡೌಡ್ ಅವರು. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಅದಾದಮೇಲೆ ಇವ್ರು ಬರ್ತಾರೆ ಬ್ಯಾಶ್ ಡಿಲಿಡೆ ಅವರು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ಯಾರು ಕೂಡ ಅವರು ಅಷ್ಟೊಂದು 50+ ಸ್ಕೋರ್ ಬಂದಿಲ್ಲ ಅವ್ರ ಕಡೆ. ಎಲ್ಲರೂ ಈಗ ಅವ್ರ ಕ್ಯಾಪ್ಟನ್ ಆಗಿರೋ ಸ್ಕಾಟ್ ಎಡ್ವರ್ಡ್ಸ್ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. 20+ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮತ್ತು ಅವ್ರು ಯಾರು ಎಕ್ಕಲಾಸ್ ಅಂತ ಬಂದಿದ್ದಾರೆ, ಅವರು ಚೆನ್ನಾಗೇ ಬ್ಯಾಟಿಂಗ್ ಆಡಿದ್ರು. ಈಗ ಬರೀ 17 ರನ್ನಿಂದ ಸೋತಿದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿ ಹತ್ರಕ್ಕೆ ಬಂದಿದ್ದಾರೆ. ಅದು ಅಸೋಸಿಯೇಟ್ ನೇಷನ್ ನೆದರ್ಲ್ಯಾಂಡ್ ಅವರು ಇಂಡಿಯಾ ಟಾಪ್ ಟೀಮ್ ಮೇಲೆ. ಈಗ ಇಂಡಿಯಾ ವರ್ಲ್ಡ್ ಕಪ್ಪಲ್ಲಿ 4ಕ್ಕೆ 4 ಮ್ಯಾಚು ಗೆದ್ದಿದೆ. ಆದರೆ 4ಕ್ಕೆ 4 ಮ್ಯಾಚ್ನೂ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿಲ್ಲ. ಒಂದೇ ಮ್ಯಾಚ್ ಪಾಕಿಸ್ತಾನ ಮ್ಯಾಚಲ್ಲಿ ಅದು ಬ್ಯಾಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಮ್ಮ ಬೌಲಿಂಗಿಂದ ಗೆದ್ದು ಆ ಮ್ಯಾಚು.
ಈ ಮ್ಯಾಚ್ ನೋಡಿದ್ರೆ ಬೌಲಿಂಗ್ಗೆ ಕೈ ಕೊಡ್ತಾ ಇದೆ. ಯಾಕಂತೇಳಿದ್ರೆ ಅಹಮದಾಬಾದ್ ಪಿಚ್ಚಲ್ಲಿ ನಿಮಗೆ ದೊಡ್ಡ ಟಾಪ್ ಕ್ವಾಲಿಟಿ ಪ್ಲೇಯರ್ ಟೀಮ್ಗಳ ಮೇಲೆ ನೀವು ಬರೀ 170 190 ರೇಂಜ್ಗೆಲ್ಲ ಆಗಲ್ಲ. ಅಬೋವ್ 200 ಇರಲೇಬೇಕು. ಇಲ್ಲದ್ರೆ 200 ರನ್ ಮೇಲೆ ಹೊಡೆದಿಲ್ಲ ಅಂದರೆ ನಿಮಗೆ ಆರಾಮ್ಸೆ ಸೌತ್ ಆಫ್ರಿಕಾ ಆಗಿರ್ಬೋದು, ನ್ಯೂಜಿಲೆಂಡ್ ಆಗಿರ್ಬೋದು, ವೆಸ್ಟ್ ಇಂಡೀಸ್, ಇವನ್ ವೆಸ್ಟ್ ಇಂಡೀಸ್ ಕೂಡ ಸಖತ್ತಾಗಿ ಸ್ಟ್ರಾಂಗಾಗಿ ಕಾಣ್ತಿದೆ ಅಂತ ಹೇಳೋದು. ಅವ್ರದ್ದು ಡೌನ್ ದಿ ಆರ್ಡರ್ ಒಳ್ಳೆ ಪವರ್ ಹಿಟ್ಟಿಂಗ್ ಬ್ಯಾಟ್ಸ್ಮನ್ಗಳಿದ್ದಾರೆ ವೆಸ್ಟ್ ಇಂಡೀಸ್ ಕಡೆ, ಚೆನ್ನಾಗಿ ಟೀಮ್ಗಳು ಇದೆ ಅಂತ ಹೇಳ್ಬೋದು. ಜಿಂಬಾಬ್ವೆನೂ ಕೂಡ ಚೆನ್ನಾಗಿ ಆಡ್ತಿದೆ. ಅವ್ರನ್ನ ಅಷ್ಟು ಈಸಿ ಟೇಕನ್ ಫ್ರಮ್ ಗ್ರಾಂಟೆಡಾಗಿ ತಗೊಳ್ಳೋಕ್ಕೆ ಆಗೋದಿಲ್ಲ. ಸೂಪರ್ 8ಗೆ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ಅಲ್ಲಿ ಇರೋಕ್ಕೆ ಅವರು ಎಲಿಜಿಬಲ್ ಅಂತಲೇ ಹೇಳ್ಬೋದು. ಸೊ ಆಸ್ಟ್ರೇಲಿಯಾ ಅಂತಾರೇ ಹೊಂಟೋಗ್ಬಿಟ್ಟಿದ್ದಾರೆ. ಸೂಪರ್ 8ಗೆ ಕ್ವಾಲಿಫೈ ಆಗಿಲ್ಲ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಆಸ್ಟ್ರೇಲಿಯಾ ಮತ್ತು ಅಫ್ಘಾನಿಸ್ತಾನ ಅಂತ ಟೀಮೇನೆ ಸೂಪರ್ 8ಗೆ ಕ್ವಾಲಿಫೈ ಹಾಕಿಲ್ಲ. ಮತ್ತು ಜಿಂಬಾಬ್ವೆ ಇದ್ದಾರೆ ಅಂದರೆ ಅವ್ರನ್ನ ಅಷ್ಟು ನೆಗ್ಲಿಜಿಬಲ್ ಆಗಿ ತಗೊಳ್ಳೋಕ್ಕೆ ಆಗೋದಿಲ್ಲ. ಚೆನ್ನಾಗಿ ಅವ್ರ ಮೇಲೂ ಕೂಡ ಒಳ್ಳೆ ಪ್ರಿಪ್ರೇಷನ್ ಇಟ್ಕೊಂಡು ಆಡಬೇಕಾಗುತ್ತೆ. ನಮ್ಮ ಗ್ರೂಪಲ್ಲೇ ಇದ್ದಾರೆ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ಮತ್ತು ಜಿಂಬಾಬ್ವೆ ಅವರು. ಅವ್ರ ಮೇಲೆ ಅಷ್ಟು ಈಸಿಯಾಗಿ ಆಡೋಕ್ಕೆ ಆಗೋದಿಲ್ಲ. ನೆದರ್ಲ್ಯಾಂಡ್ ಕೂಡ ಒಳ್ಳೆ ಟಕ್ಕರ್ ಕೊಟ್ಟರು ಅಂತಲೇ ಹೇಳೋದು. ಬೇರೆ 17 ರನ್ನಿಂದ ಒಳ್ಳೆ ಇದು ಪ್ರಾಕ್ಟೀಸ್ ಗೇಮ್ ಅಂದ್ಕೊಂಡು ಆಡ್ತಾಯಿದ್ರು. ಇಂಡಿಯಾದವರು ಒಳ್ಳೆ ಪ್ರಾಕ್ಟೀಸ್ ಕೊಟ್ಟಿದೆ, ಮ್ಯಾಚ್ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳೋದು ನೆದರ್ಲ್ಯಾಂಡ್ ಟೀಮ್ ಅವರು. ಅವ್ರು ಬ್ಯಾಚ್ ಡಿಲೀಡ್ ಅಂತ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಬರೀ 28 ರನ್ ಕೊಟ್ಬಿಟ್ಟು ಒಂದೇ ಒಂದು ವಿಕೆಟ್ ತೊಗೊಂಡಿರ್ಬೋದು. ಆದರೆ ರನ್ನ ಕಂಟ್ರೋಲ್ ಮಾಡಿದ್ರು. ಆರ್ಯನ್ ದತ್ ಅಂತೂ ಸೂಪರ್ ಸೈಕ್ ಬೌಲಿಂಗ್ ಮಾಡಿದ್ದಾರೆ ಇಂಡಿಯಾ ಮೇಲೆ. ಅಷ್ಟು ಈಸಿ ಎಲ್ಲ ಗುರು. ಇಶಾನ್ ಕಿಶನ್ ಹಾಗೂ ಅಭಿಷೇಕ್ ಶರ್ಮಾ ಅವ್ರನ್ನ ಕಂಟ್ರೋಲ್ ಮಾಡೋದು ಪವರ್ ಪ್ಲೇಲಿ. ಬರೀ ಇಬ್ಬರು ಫೀಲ್ಡರ್ಸ್ ಮಾತ್ರ ಬೌಂಡ್ರಿ ಲೈನಲ್ಲಿ ಇರ್ಬೋದು. ಮಿಕ್ಕಿದಂಥ ಪ್ಲೇಯರ್ಸ್ಗಳೆಲ್ಲ 38 ಸರ್ಕಲ್ದೊಳಗೆ ಇರಬೇಕು. ಅಂಥದ್ರಲ್ಲಿ ಅಭಿಷೇಕ್ ಶರ್ಮಾ ಅವ್ರದ್ದು ಒಂದು ಪ್ಯಾಟ್ರನ್ ಇದೆ ಅಂತಲೇ ಹೇಳ್ಬೋದು. ಫಸ್ಟ್ ಬಾಲೇ ನುಗ್ಗೋಡಕ್ಕೆ ಹೋಗ್ತಾರೆ. ಫಸ್ಟ್ ಬಾಲೇ ಅಗ್ರೆಸಿವ್ ಇಂಟೆಂಟ್ನ ತೋರ್ಸೋಕೆ ಹೋಗ್ತಾರೆ. ಫಸ್ಟ್ ಒಂದು 2 ಬಾಲ್ ನೋಡ್ಬಿಟ್ಟು ಆಡಬೇಕಾಗುತ್ತೆ ಅಭಿಷೇಕ್ ಶರ್ಮಾ ಅವರು. 8 ಇನ್ನಿಂಗ್ಸಲ್ಲಿ 5 ಇನ್ನಿಂಗ್ಸು ಡಕ್ಕಿಗೆ ಔಟ್ ಆಗ್ತಾರೆ ಅಂದರೆ ಏನು ಪ್ರಯೋಜನ ಇಲ್ಲ. ಸಂಜು ಸ್ಯಾಮ್ಸನ್ನೇ ಬೆಟರ್ ಅನ್ಸ್ಬಿಡುತ್ತೆ ಒಂದೊಂದ್ಸತಿ. ಈ ಸ್ಟಮಕ್ ಇಶ್ಯೂ ಆದಮೇಲಂತೂ ಅಭಿಷೇಕ್ ಶರ್ಮಾ ಒಂಚೂರು ಚೆನ್ನಾಗಿ ಆಡ್ತಾಯಿಲ್ಲ. ಯಾಕಂತೇಳಿದ್ರೆ ಈಗ ವರ್ಲ್ಡ್ ಕಪ್ಪಲ್ಲಿ 3 ಮ್ಯಾಚು ಡಕ್ ಆಗಿದ್ದಾರೆ. ಸಂಜು ಸ್ಯಾಮ್ಸನ್ನೇ ಚೆನ್ನಾಗಿ ಆಡಿದ್ರು ಮೊನ್ನೆ ವರ್ಲ್ಡ್ ಕಪ್ ಮ್ಯಾಚಲ್ಲಿ. ಬೇರೆ 12 ಬಾಲಲ್ಲಿ 22 ರನ್ಗಳನ್ನ ಚೆನ್ನಾಗಿ ಹೇಳಿದ್ರು, ಔಟ್ ಆದರು. ಅದು ಬಿಟ್ಟರೆ ಈ ಅಭಿಷೇಕ್ ಶರ್ಮಾ ಅವರು ಬೌಲಿಂಗ್ ಅದು ಮಾಡಿದ್ರು, ಒಂದು 12 ರನ್ನ ಹೊಡೆಸ್ಕೊಂಡ್ರು. ಬೌಲಿಂಗ್ ಅವ್ರಿಗೇನು ಪಾರ್ಟ್ ಟೈಮ್ ಬೌಲರ್ ಬಿಡಿ ಅವರು. ಬೌಲಿಂಗ್ ಅಷ್ಟೊಂದಿಲ್ಲ. ಅವ್ರು ಮೇನ್ ಕಾಂಟ್ರಿಬ್ಯೂಟ್ ಮಾಡಬೇಕಾಗಿರೋದು ಬ್ಯಾಟಿಂಗಲ್ಲಿ. ಅವರು ಲೋಗನ್ ವ್ಯಾನ್ಬ್ರಿಕ್ ಅಂತ ಇದ್ದರು. ಅವರು ಏನು ಕ್ಯಾಚ್ ಹಿಡಿದ್ರು ಅಂದರೆ ಸಖತ್ತಾದಂಥ ಕ್ಯಾಚ್ ಹಿಡಿದ್ರು ಮಾತ್ರ. ಸೈಕ್ ಕ್ಯಾಚ್ ಅದು. ಮೊನ್ನೆ ಪ್ರಥಮ್ ನಿಶಾಂಕ ಕ್ಯಾಚ್ ಹಿಡಿದ್ರು. ಅದು T20 ವರ್ಲ್ಡ್ ಕಪ್ಪಲ್ಲಿ ಒನ್ ಆಫ್ ದಿ ಬೆಸ್ಟ್ ಕ್ಯಾಚ್ ಅಂತಲೇ ಹೇಳ್ಬೋದು. ಮೋಸ್ಟ್ಲಿ ಕ್ಯಾಚ್ ಆಫ್ ದಿ ಟೂರ್ನಮೆಂಟ್ ಅವ್ರಿಗೆ ಅವಾರ್ಡ್ ಹೋಗುತ್ತೆ ಅನಿಸುತ್ತೆ ಅದು ಪ್ರಥಮ್ ನಿಶಾಂಕಾಗೆ. ಸಖತ್ತಾಗಿ ಕ್ಯಾಚ್ ಹಿಡಿದ್ರು ಅಂತ ಹೇಳ್ಬೋದು. ಈ ಮ್ಯಾಚ್ ನೆದರ್ಲ್ಯಾಂಡ್ ಒಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಟೀಮ್ ಇಂಡಿಯಾಗೆ ಅಂತ ಹೇಳ್ಬೋದು. ಅಷ್ಟು ಈಸಿಯಾಗಿ ಟೀಮ್ ಇಂಡಿಯಾಗೆ ಗೆಲ್ಲಕ್ಕೆ ಬಿಟ್ಟಿಲ್ಲ. ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ, ಬ್ಯಾಟಿಂಗ್ ಆಡಿದರೆ. ಮತ್ತು ಫೀಲ್ಡಿಂಗಲ್ಲಂತೂ ಮೆಚ್ಚಲೇಬೇಕು ನೀವು ನೆದರ್ಲ್ಯಾಂಡ್ನ. 6 ಹೋಯ್ತಾರೋ ಅಂತ ಬಾಲ್ನ ಹಿಡಿದ್ಬಿಟ್ಟು ಕ್ಯಾಚು ಕೂಡ ಹಿಡ್ಕೊಂಡ್ರು ಶಿವಮ್ ದುಬೆ ಅವ್ರದ್ದು. ಇಲ್ಲದೆ ಶಿವಮ್ ದುಬೆ ಇನ್ನು ಸ್ವಲ್ಪ ಇದ್ದಿದ್ರೆ ಪಕ್ಕ 200+ ರನ್ಸ್ ಸ್ಕೋರ್ ಬರ್ತಾಯಿತ್ತು. ಇಷ್ಟು ಬುಡಕ್ಕೆ ಬರ್ಸ್ಕೊಂಡಿದ್ದಾರೆ ಅಂದರೆ ಇನ್ನು ಯಾರು ಆಡಲಿಲ್ಲ. ಬೇರೆ ಅಕ್ಷರ್ ಪಟೇಲ್ ಒಬ್ಬರು ಆಡಲಿಲ್ಲ ಅಷ್ಟೇ. ಅಕ್ಷರ್ ಪಟೇಲ್ ಬದಲು ವಾಷಿಂಗ್ಟನ್ ಸುಂದರ್ನ ಆಡಿಸಿದ್ದಾರೆ. ವಾಷಿಂಗ್ಟನ್ ಸುಂದರ್ ಏನು ಬೌಲಿಂಗಲ್ಲಿ ಕಾಂಟ್ರಿಬ್ಯೂಟ್ ಇಲ್ಲ, ಬ್ಯಾಟಿಂಗಲ್ಲಿ ಅಷ್ಟೊಂದು ಕೇಪೇಬಲ್ ಇಲ್ಲ ಅಂತಲೂ ಗೊತ್ತು ಎಲ್ಲರಿಗೂ. ಹಾಗಾಗಿ ವಾಷಿಂಗ್ಟನ್ ಸುಂದರ್ ಆಡಿಸೋಕ್ಕಿಂತ ನೀವು ಅಕ್ಷರ್ ಪಟೇಲ್ನ ಆಡಿಸ್ತಾರೆ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ಅಕ್ಷರ್ ಪಟೇಲ್ ಅವ್ರು ಆಡ್ತಾರೆ. ನೆದರ್ಲ್ಯಾಂಡಿಗೆ ಆಡಿರೋ ಅಂಥ ಪ್ರಯತ್ನಕ್ಕೆ ಅವರಿಗೆ ಮೆಚ್ಚುಗೆ ಸಿಗಲೇಬೇಕು. ಚೆನ್ನಾಗಿ ಆಡಿದ್ರು ನೆದರ್ಲ್ಯಾಂಡ್ ಅವರು. ಒಳ್ಳೆ ಟಕ್ಕರ್ ಕೊಟ್ಟಿದ್ದಾರೆ ಅಂತ ಹೇಳೋರು ಟೀಮ್ ಇಂಡಿಯಾಗೆ. ಮತ್ತು ಇಂಡಿಯಾದವ್ರಿಗೆ ಬೇರೆ 17 ರನ್ಗಳಿಂದ ಬಚಾವಾಗಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಪ್ಸೆಟಾಗಿ ಹೋಗ್ತಾಯಿತ್ತು. ಇನ್ನು ಸ್ವಲ್ಪ ಕಮ್ಮಿ ರನ್ಸು ಶಿವಮ್ ದುಬೆ ಹೊಡೆದಿರಲಿಲ್ಲ ಅಂದರೆ ಪಕ್ಕ ನೆದರ್ಲ್ಯಾಂಡ್ ಅವರು ಆರಾಮ್ಸೆ ಚೇಸ್ ಮಾಡ್ತಾಯಿದ್ರು ಅನಿಸುತ್ತೆ. ಅವ್ರು ಎಲ್ಲರೂ ಬರೀ 50+ ಯಾವುದು ಸ್ಕೋರ್ ಬರಲ್ಲ. ಒಳ್ಳೆ ಪಾರ್ಟ್ನರ್ಶಿಪ್ 30+ ಬಂದಿರೋ ಕಾರಣದಿಂದ ಶತ್ರುಕ್ಕೆ ಬಂದಿದ್ದಾರೆ. ಒಬ್ಬರು ಏನಾದ್ರು ಕಚ್ಕೊಂಡಿದ್ರು ಅಂದರೆ ಪಕ್ಕ ಇಂಡಿಯಾಗೆ ಹೊಡೆದ್ಬಿಡ್ತಾಯಿದ್ರು. ಇಂಡಿಯಾ ಬರೀ 17 ರನ್ನಿಂದ ಗೆದ್ದಿದೆ ಅಂತ ಹೇಳ್ಬೋದು. ಈ ವಿಡಿಯೋನ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.